25 years back, when there was solar power, if you mean solar electricity, if you just you imagine, 20 years back it was 20 rupees per unit. Today it is 2 rupees 15 paisa, 2 rupees 30 paisa. With the storage, it is 2 rupees 80 paisa. With the battery storage, with wind, battery, and solar, purely solar, it is all put together, it is nearly about 4 rupees. And Foreman dispatchable renewable energy is less than 4 rupees 50 paisa. If you compare it to the new thermal power, it is 7 to 8 rupees, which has been, of course, I am not telling because I was the coal minister previously. I handled the entire 5 years coal, and I think recently I was the only minister who handled the entire 5 years coal ministry, and I know what is the importance of the coal. But having said that, I know that because of the coal and coal mining, its overall capex for the thermal power plant, it naturally costs more. But here emission is less and there is no much environmental issue. Third thing is cost-wise, Foreman dispatchable renewable energy, that is less than 4 rupees 50 paisa to maximum 5 rupees. That means we are saving almost minimum 2 rupees to 2 rupees 50 paisa per unit. ಹುಡುಗರಿಗೆ ಸಣ್ಣ ಹುಡುಗರಿಗೆ ಎಲ್ಲರಿಗೂ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ತನಕ ಹುಡುಗರಿಗೆ ಕೊಡ್ತೀವಿ. ಉಳಿಕೆದ ಏನು ದೊಡ್ಡರಿಗೆ ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ರೇಟ್ ತೊಗೊತೀವಿ ಇಲ್ಲನಲ್ಲ. ಸಣ್ಣ ಹುಡುಗರಿಗೆ ಮಾತ್ರ 5 ರೂಪಾಯಿಂದ 5 ರೂಪಾಯಿ ಒಳಗೆ ತೊಗೊತಾರೆ ಶಾಲೆ ಮಕ್ಕಳಿಗೆ. ದಿನಕ್ಕೆ ಒಂದು 100-150 ಹುಡುಗರು ಫಿಕ್ಸ್ ರೀ. ಈ ಹಳ್ಳಿ ಹುಡ್ರಿ, ಈ ಕಲಾಲ್ ಬಂಡಿ, ಕನಕೊಪ್ಪ ಮತ್ತು ಇದು ಬಂಡಿ ಕ್ರಾಸು, ಇವೇನು ಹುಡುಗರು ಬರ್ತಾವಲ್ಲ ರೀ, ಈ ತೆಗಡೆ ಎಲ್ಲ ಅವು ಬಂದ್ಗಟ್ಟು ಇಲ್ಲಿ ನಾಷ್ಟ ಮಾಡಿ ಶಾಲೆ ಹೋಗ್ತಾವೆ. ಹೆಣ್ಣು ಹುಡ್ರು ಬರ್ತಾವೆ, ಗಂಡು ಹುಡ್ರು ಬರ್ತಾವೆ, ಸಣ್ಣ ಹುಡ್ರು, ಶಾಲೆ ಹುಡ್ರು ಎಲ್ಲ ಹುಡ್ರು ಬರ್ತಾವೆ ಸರ್. ಮತ್ತೆ ಇದನ್ನ ಐತೆ ಸರ್, ಹೊರಗೋಟ ಪ್ರಶ್ನೆ ಅಲ್ಲ. ನಾವು ಬರ್ತೀನಿ, ಅವಾಗ ಇಲ್ಲಿ ಬಂದು ನಾಷ್ಟ ಮಾಡುವಾಗ 1 ರೂಪಾಯಿ 2 ರೂಪಾಯಿ ಕೊಡ್ತಾನೆ. ರೊಕ್ಕ ಇಲ್ಲಾಂದರೆ ಫ್ರೀ ಕೊಡ್ತಾರೆ. ಟಿಕೆಟಿಂದ ಕುಡಿಯೋಕೆ ನೀರು ಬೇಡ ಅನ್ನಂಗಿಲ್ಲ, ಮತ್ತು ಅನುಕೂಲ ಆಗುತ್ತೆ ರೀ. ಏನು ಕುಡಿಯೋಕೆ ನೀರು ಬೇಡ ಅನ್ನಂಗಿಲ್ಲ, ನಾಷ್ಟ ಫ್ರೀ ಕೊಡ್ತಾರೆ. 15 ವರ್ಷ ಆಯ್ತು ಇಲ್ಲಿ ಶಾಲೆ ಬಂದು. 15 ವರ್ಷದಿಂದನೇ ನೋಡ್ತಾ ಇದ್ದೇನೆ. ಇವಾಗ ವೀರೇಶ್ ಮೋಟಿಗೆ ಈ ಒಂದು ಮೇಂಟೈನ್ ಮಾಡ್ತಾನೆ ಹೋಟೆಲ್. ಅದಕ್ಕಿಂತ ಮೊದಲಿಗೆ ಅವ್ರ ಅಣ್ಣ ಮಾಡ್ತಾಯಿದ್ರು. ಆಗ್ಲಿಂದನೇ ಈಗಿನ ನಾನು ನೋಡ್ತಾ ಇದ್ದೇನೆ, ಅವ್ರು ಯಾವುದೇ ಲಾಭದ ದೃಷ್ಟಿಯನ್ನೇ ಇಟ್ಕೊಂಡೇ ಮಾಡ್ದಲ್ಲ. ಬೇರೆ ಗ್ರಾಹಕರಿಗೆ ಅವ್ರದ್ದು ಏನು ಬೆಲೆ ಅದ ಅಂತ ಹೋದ್ರೆ, ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಏನಂದರೆ ಒಂದು ಅಚ್ಚುಮೆಚ್ಚಿನ ಹೋಟೆಲ್. ಹುಡುಗರಲ್ಲಿ ದುಡ್ಡು ಅದನ್ನು ಇಲ್ಲೋ ಅದು ನೆಕ್ಸ್ಟ್ ಪ್ರಶ್ನೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಹಾಕಿಕೊಡ್ತಾರೆ ಒಂದು ಪ್ಲೇಟ್ನೊಳಗೆ. ಆನಂತರ ಹುಡುಗರಿಗೆ 5 ರೂಪಾಯಿಗೆ ಅಂದ್ರೆ 5 ರೂಪಾಯಿ, 2 ರೂಪಾಯಿಂದ 2 ರೂಪಾಯಿ, 1 ರೂಪಾಯಿ ಒಂದು ಸಾರಿ ಹಾಗೇನೆ ತಿಂದು ಹೋಗುವಂಥದ್ದು ಇರ್ತದೆ. ಅದಕ್ಕಾಗಿ ಅಂದರೆ ವಿಶೇಷವಾಗಿ ಶನಿವಾರ ದಿವಸ ಅಂತೂ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಯಾಕಂದ್ರೆ ಶನಿವಾರ ದಿವಸ ಬೇಗ ಬಂದುಬಿಟ್ಟಿರ್ತಾರೆ ಹುಡುಗರು. ಇಲ್ಲಿ ಸ್ಕೂಲಿನೊಳಗೆ ಮಧ್ಯಾಹ್ನ 12 ಗಂಟೆಗೆ ಊಟ ಕೊಡೋದ್ರ ಕಾರಣಕ್ಕಾಗಿ ಬೆಳಗ್ಗೆ ಅವರೆಲ್ಲ ಬರ್ತಾರೆ. ಆ ಬಡವರು ಇರಲಿ ಬಗ್ಗರು ಇರಲಿ ಯಾರಿದ್ರು ಕೂಡ ಅವ್ರು ಇದನ್ನು ಮಾಡ್ತಾರೆ. ಒಂದು ವೇಳೆ ಅದೇನಾದರೂ ಲಾಭದ ದೃಷ್ಟಿ ಇಟ್ಟುಕೊಂಡೇ ಅವರು ವ್ಯವಹಾರ ಮಾಡಿದರೆ, ಅವಾಲಿಂದನೇ ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ ಅದು ಹೋಟೆಲ್ ಅವ್ರದ್ದು. ಅದೇ ಒಂದು ಅರ್ಧ